ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಾನು ಏರಿಯಾ ಇನ್ಸ್ಪೆಕ್ಟರ್ ಅಂತಂದ್ಮೇಲೆ ನಮ್ಮ ಏರಿಯಾ ಜನಗಳು ಹೇಗಿದ್ದಾರೆ ಅಂತ ವಿಚಾರಿಸ್ಕೊಳ್ಳೋದು ನನ್ನ ಕರ್ತವ್ಯ ತಾನೆ. ಹಾಸ್ಪಿಟ್ಲಿಂದ ಸೂಸೈಡ್ ಕೇಸ್ ಅಂತ ಕಾಲ್ ಬಂದಿತ್ತು, ಹಾಗಾಗಿ ಎನ್ಕ್ವೈರಿ ಮಾಡೋಣ ಅಂತ ಇಲ್ಲಿವರೆಗೂ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನೀವು ಬಳೆ ಹಾಕೋದಿಕ್ಕೆ ಹೋಗಿ ಹೀಗಾಗಿದೆ ಅಂತ. ಹೌದಪ್ಪ, ನೋಡಿ ಇವಳು ಮಾಡಿರೋ ಚಿಕ್ಕ ಎಡವಟ್ಟಿಂದ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಲ್ವಾ ಆಂಟಿ? ನೋಡಿ ನೋಡಿ ಪಾಪ, ಎಷ್ಟು ದೊಡ್ಡ ಗಾಯ ಬೇರೆ ಆಗಿದೆ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನ್ ಗತಿ? ಏನ್ ಲೀಲಾ ಅವ್ರೆ, ಬಳೆ ಯಾರಾದ್ರೂ ಹೀಗೆ ತೊಡಸ್ತಾರ? ಬಳೆ ಹೇಗೆ ತೊಡಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಸುಲಭವಾಗಿ ತೋಡಿಸ್ಬಿಟ್ಟೆ. ಕೋಳ ಹಾಕೋ ಕೈಗೇನೆ ಬಳೆ ತೊಡ್ಸೋದಕ್ಕೆ ಬರುತ್ತೆ ಅಂತಂದ್ಮೇಲೆ ನಿಮಗ್ ಬರಲ್ಲ ಅಂತಂದ್ರೆ ಹೇಗೆ ಹೇಳಿ? ಇದೇನಿದೆ ಇನ್ಸ್ಪೆಕ್ಟ್ರೆ, ನಿಮ್ಮ ಕೈಯಲ್ಲೂ ಗಾಯ ಆಗಿರೋ ಹಾಗಿದೆ. ಏನಾಯ್ತು? ಪೊಲೀಸ್ ಅಂತ ಅಂದಮೇಲೆ ಇದೆಲ್ಲ ತುಂಬಾ ಸಹಜವಾಗಿ ಆಗ್ತಾ ಇರ್ತಲ್ವಾ ಅಂಕಲ್? ಕಳ್ಳರನ್ನ ಪುಂಡ್ರನ್ನ ಹಿಡಿಯುವಾಗ ಇದೆಲ್ಲ ಆಗ್ತಾ ಇರುತ್ತೆ. ಇನ್ಸ್ಪೆಕ್ಟರ್, ಇದು ಸುಸೈಡ್ ಕೇಸ್ ಅಲ್ಲ. ಬಳೆ ಹಾಕೋವಾಗ ಹೀಗಾಯ್ತು ಅಂತ ಗೊತ್ತಾಯ್ತಲ್ವಾ? ತಾವೇನು ಹೊಡ್ಬೋದು. ಅಂದ್ರೆ ಅವ್ರಿಗೆ ತುಂಬಾ ಕೆಲಸ ಇರುತ್ತಲ್ವಾ? ಇನ್ಯಾರ್ಯಾರಿಗೋ ಬಳೆ ಅಲ್ಲ 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 ಕೋಳ ಹಾಕಬೇಕು ಏನೋ. ಹೌದಪ್ಪ, ನೀವು ನಮಗೋಸ್ಕರ ಇಷ್ಟೊಂದು ಬಿಡು ಮಾಡ್ಕೊಂಡು ಬಂದ್ರಲ್ಲ, ನಮ್ಗದೇ ಸಂತೋಷ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಮತ್ತೆ ಅವಾಗವಾಗ ಬರ್ತಾ ಇರ್ತೀನಿ. ಅಂದರೆ ಕೇಸ್ ಕ್ಲಾರಿಫಿಕೇಶನ್ಗೋಸ್ಕರ ಅಗತ್ಯ ಇದ್ರೆ ಅವಾಗವಾಗ ಬರ್ತಿರ್ತೀನಿ ಅಂತಂದೆ. ಹಾ, ಬನ್ನಿ, ಧಾರಾಳವಾಗಿ ಬನ್ನಿ. ಏಯ್, ನಿಂತ್ಕೋ ಅಲ್ಲೇ. ಏನ್ ಮನೆಗೆ ಬರೋಷ್ಟು ಧೈರ್ಯ ಮಾಡ್ಬಿಟ್ಯಾ? ಕದ್ದು ಮುಚ್ಚಿದೆಲ್ಲ ನಡೆಯುವಾಗ ಧೈರ್ಯ ಇರಲಿಲ್ಲ, ಆದರೆ ಈಗ ನಿನಗೆ ಎಲ್ಲ ವಿಷಯ ಗೊತ್ತಾಗಿದೆಯಲ್ಲ, ಇನ್ನೇನು ಮುಚ್ಚು ಮರೆ. ಕೂಗಾಡ್ಬೇಡ. ಕೂಗಾಡಿದ್ರೆ ಹೊರಗೆ ಹೋಗೋದು ನಿನ್ನ ಮನೆ ಮರ್ಯಾದೆನೆ. ಮನೆ ಒಳಗಡೆ ಬಂದವನಿಗೆ ಮನೆ ಮರ್ಯಾದೆ ಹೊರಗೆ ಹಾಕೋದು ದೊಡ್ಡ ವಿಷಯ ಅಲ್ಲ. ಎನಿಹೌ, ಮನೇಲೆಲ್ಲರ ಪರಿಚಯನೂ ಆಯಿತು. ಆಗಿದ್ಮೇಲೆ ನಾನು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಹೊರಡ್ಲಾ? ಟೇಕ್ ಕೇರ್. ಬರ್ತೀನಿ. ಹೇಳಿ. ಅದು ನೀವು ಹೇಳಿದ ಸಮಯ ಹತ್ತಿರ ಬರ್ತಿದೆ, ಕೆಲವೇ ದಿನಗಳು ಉಳಿದಿದೆ. ಗೊತ್ತು, ಅಷ್ಟರಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದಾಗುತ್ತೆ. ಏಜೆ, ಹಾಗಂತ ಸುಮ್ಮನೆ ಇದ್ದರೆ ಹೇಗಾಗುತ್ತೆ? ಏನು ಮಾಡಬೇಕು? ತೋಚಿದ್ದನ್ನು ಪೇಪರಲ್ಲಿ ಹಾಕ್ಸಿ ಅವ್ರ ಮರ್ಯಾದೆನೂ ಕಳೆದು ನಮ್ಮ ಮರ್ಯಾದೆನೂ ಕಳ್ಕೊಂಡು ಕಡೆಗೆ ಅವ್ರನ್ನೇ ಅರೆಸ್ಟ್ ಮಾಡಿಸಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ಏನೋ ಗೊತ್ತಿಲ್ಲದೆ ಹಾಗಾಗೋಯ್ತು, ಅದನ್ನೇ. ಗೊತ್ತಿಲ್ಲದೆ ಆಗೋದು ಎಡವಟ್ಟು, ಅದು ಅವ್ರು ಮಾಡಿದ್ದು. ಗೊತ್ತಿದ್ದು ಮಾಡೋದು ತಪ್ಪು, ಅದು ನೀವು ಮಾಡಿದ್ದು. ನೀವು ಮಾಡಿದ ತಪ್ಪಿನ ಮುಂದೆ ಆ ಹುಡುಗಿ ಬಂದು ನಡ್ಕೊಂಡಿದ್ದ ರೀತಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಭಿಮಾನ ಇರೋರು ಯಾರಾದರೂ ಹಾಗೆ ನಡ್ಕೋತಾ ಇದ್ರಲ್ವಾ? ನನ್ನ ಮೇಲಿನ ಅಭಿಮಾನ ಇನ್ನೊಬ್ಬರು ಮಾನಕ್ಕಾಗಲಿ ಸ್ವಾಭಿಮಾನಕ್ಕಾಗಲಿ ಮಸಿ ಬಳಿಯುವಂಥ ಕೆಲಸ ಮಾಡಿಸ್ಬಾರ್ದು. ಆ್ಯಂಡ್ ಐ ಡೋಂಟ್ ಲೈಕ್ ಇಟ್. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಬದುಕಿನ ಉದ್ದೇಶ ನಾವು ಗೆಲ್ಲೋದಾಗಿರ್ಬೇಕೇ ಹೊರತು ಬೇರೆಯವ್ರನ್ನ ಸೋಲ್ಸೋದಾಗಿರ್ಬಾರ್ದು. ಕರೆಕ್ಟ್?
ಇನ್ನೊಬ್ರು ಸೋಲ್ಬಾರ್ದು ಅಂದ್ರೆ ನಾವ್ ಗೆಲ್ಲೋದಾದ್ರೂ ಹೇಗಕ್ಕ? ಅದೇ ಮತ್ತೆ ನಾವು ಗೆಲ್ಬೇಕು ಅಂದ್ರೆ ಮತ್ತೊಬ್ರು ಸೋಲ್ಲೇಬೇಕಲ್ವಾ? ನೀವು ಹೇಳ್ತಿರೋದು ಪಂದ್ಯದಲ್ಲಿ, ಏಜೆ ಹೇಳಿದ್ದು ಸಂಬಂಧದಲ್ಲಿ. ನೀವು ಹೇಳೋ ಹಾಗೆ ಪಂದ್ಯದಲ್ಲಿ ಗೆಲ್ಲಬೇಕು ಅಂದರೆ ಜೊತೆಗಿರೋರು ಸೋಲ್ಬೇಕು, ಜೀವನದಲ್ಲಿ ಗೆದ್ದರೆ ಜೊತೆಗಿರೋರ್ನು ಗೆಲ್ಬೋದು. ಇದೇ ಏಜೆ ಮಾತಿನ ಅರ್ಥ. ಮದುವೆ ಆಗಿ ಹೆಂಡತಿ ಜೊತೆ ಚೆನ್ನಾಗಿದ್ರು, ಅವಳಿಗೆ ಡಿವೋರ್ಸ್ ಕೊಡ್ತೀನಿ, ನನ್ನನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿ ಈಗ ಮದುವೆ ಆಗೋಣ ಬಾ ಅಂದರೆ ಪ್ರಾಣ ಕಳ್ಕೊಳ್ಳೋ ಹಾಗೆ ನಾಟಕ ಆಡಿ ನನ್ನ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಪ್ರೋಚ್ ಮಾಡ್ತಿದ್ಯಾ? ಎಕ್ಸಾಕ್ಟ್ಲಿ ಪ್ರಿಯಾ, ನೀನು ಸತ್ತಿದ್ಯಾ ಅಂತ ತಿಳ್ಕೊಂಡು ಈ ವಿಷಯನೆಲ್ಲ ನಿನ್ನ ಫ್ರೆಂಡ್ ಹತ್ರ ಹೇಳಿದೆ. ಆದರೆ ಏನು ಮಾಡೋದು, ನೀನು ಬದುಕ್ಬಿಟ್ಟೆ. ಥೂ ಮೋಸ್ಕಾರ, ನನ್ನ ಹಾಗೆ ಎಷ್ಟು ಜನ ಹುಡುಗಿರ್ಗೆ ಮೋಸ ಮಾಡಿದ್ಯಾ? ಎಷ್ಟು ಜನ ಹುಡುಗಿರ್ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ಯಾ? ಆ ಲೆಕ್ಕನೆಲ್ಲ ನನಗೆ ಕೇಳಬೇಡ, ಯಾಕಂದರೆ ಆ ಲೆಕ್ಕ ನನಗೂ ಗೊತ್ತಿಲ್ಲ. ನಿನಗೆ ಮನುಷ್ಯತ್ವನೇ ಇಲ್ವಾ? ಹೀಗೆ ಮೋಸ ಮಾಡೋದಕ್ಕೆ ನಾನೇ ಬೇಕಾಯ್ತಾ? ಎಸ್ ಮೈ ಡಿಯರ್, ಹೋರಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರ ಹತ್ರ ಆಟ ಆಡಿದ್ರೇನೆ ತಾನೆ ನಾನು ಗೆಲ್ಲೋದಕ್ಕೆ ಸಾಧ್ಯ. ಅದು ಬುದ್ಧಿವಂತಿಕೆ ಅಂದರೆ. ಬರಲಾ? ಓಹೋ, ಎಲ್ಲ ಕೇಳಿಸ್ಕೊಂಬಿಟ್ಟೆ ಅಲ್ಲ ನೀನು? ಅಂದರೆ ನನ್ನ ಬಗ್ಗೆ ನಿನಗೆಲ್ಲ ವಿಷಯ ಗೊತ್ತಾಯ್ತು ಅಂತಾಯ್ತು. ಗೊತ್ತಾಯ್ತು, ನೀನೆಂಥ ರಾಕ್ಷಸ ಅಂತ ಗೊತ್ತಾಯ್ತು. ನಿನ್ನಿಂದ ಅದೆಷ್ಟು ಹುಡುಗಿರ್ ಜೀವನ ಹಾಳಾಗಿದೆ ಅನ್ನೋದು ಗೊತ್ತಾಯ್ತು. ನಾನಷ್ಟೆಲ್ಲ ಮಾತಾಡಿದ್ದೆ ನೀನು ಆ ಮಾತುಗಳನ್ನು ಕೇಳಿಸ್ಕೊಳ್ಳಿ ಅಂತ. ನೀನು ನನ್ನಲ್ಲಿ ನೋಡಿದ್ದು, ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದು ಒಂಥರ ಒಳ್ಳೆಯದೇ ಆಯಿತು. ನಾನು ಆ ಹುಡುಗಿ ಹತ್ರ ಏನೇನು ವಿಷಯಗಳು ಮಾತಾಡಿದ್ನೋ ಅದೇ ವಿಷಯಗಳೇ ನಿನ್ನ ತಂಗಿ ಹತ್ರನೂ ಹೇಳೋದು. ಅದಕ್ಕೆ ಕೊನೆಯದಾಗೊಮ್ಮೆ ಕೇಳಿಸ್ಕೊಂಬಿಡ್ಲಿ ಅಂತ ಹೇಳಿದ್ದು. ಆದರೆ ನಿನ್ನಿಂದ ನನ್ನ ತಂಗಿಗೆ ಮೋಸ ಆಗಕ್ಕೆ ನಾನು ಬಿಡಲ್ಲ. ಮೊದಲು ಹೋಗಿ ಈ ವಿಷಯನೆಲ್ಲ ಅವಳಿಗೆ ಹೇಳ್ತೀನಿ. ಹೇಳು, ನಂಬಿಡ್ತಾಳ? ಸಾಧ್ಯನೇ ಇಲ್ಲ. ಅವಳಿಗೆ ನನ್ನ ಮೇಲಿರೋ ನಂಬಿಕೆ ಹಚ್ಚೆ ಹಾಕ್ದಂಗೆ, ಅದನ್ನು ಯಾವುದೇ ಕಾರಣಕ್ಕೂ ಅಳಿಸೋದಕ್ಕಾಗಲ್ಲ. ಫೈನ್, ಆಗಿದ್ದಾಯ್ತು. ನಾನೆಷ್ಟು ಕೆಟ್ಟವನು ಅಂತ ಗೊತ್ತಿದ್ದು ನನ್ನ ವಿರುದ್ಧ ನೀವುಗಳು ನಿಲ್ಲಬೇಕು ಅಂತಂದರೆ ನಿಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಅಡ ಇಡಬೇಕಾಗತ್ತೆ. ಆ ರೀತಿ ಮಾಡೋ ಧೈರ್ಯ ಆಗಲಿ ಶಕ್ತಿ ಆಗಲಿ ನಿಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನಾ? ನಿನ್ನ ತಂಗಿ ಹೇಗಿದ್ದಾಳಮ್ಮ? ಚೆನ್ನಾಗಿದ್ದಾಳೆ ಮೇಡಮ್. ಅಲ್ಲಮ್ಮ, ಅವಳಿಗೆ ಹಾಗಾಗಿದ್ದು ಬಳೆ ಹಾಕಕ್ಕೆ ಹೋದಾಗ ಅಂತ ಹೇಳಿದ್ರಂತೆ. ಒಬ್ಬ ಡಾಕ್ಟ್ರಾಗಿ ಇದು ಸುಳ್ಳು ಅಂತ ನನಗೆ ಗೊತ್ತಾಗಲ್ವಾ? ಪರವಾಗಿಲ್ಲ, ಅವಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಆಕೆ ಮನಸ್ಸಿನಲ್ಲಿ ಆ ಆಲೋಚನೆ ಬರದೇ ಇರೋ ಹಾಗೆ ನೋಡ್ಕೋಬೇಕು. ನನ್ನ ತಂಗಿ ಜೀವ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ನನಗೆ ಯಾಕಮ್ಮ? ನೀನು ಥ್ಯಾಂಕ್ಸ್ ಹೇಳೋದೇ ಆದರೆ ಏಜೆ ಅವ್ರಿಗೆ ಹೇಳು. ಏಜೆ? ಅವತ್ತು ನಾನು ನಿನ್ನ ತಂಗಿನ ಟ್ರೀಟ್ ಮಾಡಲ್ಲ ಅಂತ ಹೇಳಿದಾಗ ಡಾಕ್ಟ್ರು ಅಂದರೆ ದೇವರು ಅಂತಾರೆ. ಆ ಹುಡುಗಿ ಜೀವ ಉಳಿಸಿ ಆ ಮಾತನ್ನು ಉಳಿಸ್ಕೊಳ್ಳಿ. ನಿಮ್ಮ ಈ ಪ್ರೊಸೀಜರ್ಸ್ನೆಲ್ಲ ನಾನು ನೋಡ್ತೀನಿ. ಅವತ್ತವರು ಇಲ್ಲಿ ಇರಲಿಲ್ಲ ಅಂದರೆ ನಿನ್ನ ತಂಗಿ ಇವತ್ತು ಜೀವಂತವಾಗಿ ಇರ್ತಿರ್ಲಿಲ್ಲ. ಸಾರಿ ಅಮ್ಮ, ಒಬ್ಬ ಡಾಕ್ಟ್ರಾಗಿ ನಾನು ಈ ರೀತಿ ಹೇಳಬಾರ್ದು. ಏಜೆ ಅವರು ನಿನ್ನ ತಂಗಿ ಜೀವ ಉಳಿಸೋದ್ರ ಜೊತೆಗೆ ನಮಗೂ ಬುದ್ಧಿ ಕಲಿಸಿದ್ದಾರೆ. ಇವತ್ತು ನಾನು ನಿನ್ನ ಜೊತೆಯಲ್ಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅವರಿಂದ ಎಲ್ಲನೂ ಆಗುತ್ತೆ. ಅಕ್ಕ, ನಾನು ಹೇಗೆ ಕಾಣ್ತಾ ಇದ್ದೀನಿ? ಸರಿ ಸರಿ, ನಾನು ರೆಡಿ, ಹೊರಡೋಣ. ಲಕ್ಷ್ಮಿಯಲ್ಲಿ? ಅಯ್ಯೋ, ಅವಳು ಸಂಜೆ 4 ಗಂಟೆಯಿಂದ ರೆಡಿ ಆಗ್ತಾನೆ ಇದ್ದಾಳೆ, ಇನ್ನೂ ಬಂದಿಲ್ವಾ? ನಾ ಬಂದೆ. ಅಕ್ಕ, ನಾವು ಹೋಗ್ತಿರೋದು ಮೂವಿ ನೋಡೋದಕ್ಕೆ, ಜಾತ್ರೆಗಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಿ ಅಂತ ನಗೋದಲ್ಲ.
ಅಪರೂಪಕ್ಕೆ ಈ ಒಡವೆಗಳಿಗೆ ಹೊರಗಿನ ಪ್ರಪಂಚನ ನೋಡೋ ಅವಕಾಶ ಸಿಕ್ಕಿದೆ. ತಂದಾಗಿಂದನೂ ಲಾಕರಲ್ಲೇ ಇದ್ದು ಎಲ್ಲ ಮಂಕಾಗಿ ಹೋಗಿದ್ವು. ಒಡವೆಗಳ್ದೇನು, ನಮ್ಮದು ಅದೇ ಗತಿ ತಾನೆ. ಈ ಮನೆಗೆ ಬಂದಾಗಿಂದ ಲಾಕ್ ಆಗಿ ಹಿಟ್ಲರ್ ಹಿಂಸೆಗೆ ನಾವು ಮಂಕ ಕೂತಿದ್ದೀವಿ. ಸರಿ, ಇವಾಗ ಹೊರಡೋಣವಾ? ಹಾಂ, ನಡೀರಿ. ಹಿಟ್ಲರ್ಗೆ ಹಿಂಸಿಗೋಕೆ ಮುಂಚೆ ಮೊದಲಿನಿಂದ ಎಸ್ಕೇಪ್ ಆಗೋಣ. ಹಾಂ, ದುರ್ಗಾ, ಈ ದೂರ್ವಾಸ್ ಮುನಿ ಮನೆಗೆ ಯಾವಾಗ ಬಂದರು? ಯಾವಳಿಗೆ ಗೊತ್ತು? ನಮ್ಮ ಕರ್ಮ. ಅಕ್ಕ ಹಿಂದೆ ತಿರುಗಿ ನೋಡಬೇಡಿ. ಕೇಳಿಸ್ತಿರೋ ಹಾಗೆ ಹೋಗ್ಬಿಡೋಣ. ಪ್ಲೀಸ್ ಅಕ್ಕ, ಪ್ಲೀಸ್. ಏಜೆ, ಯಾಕೋ ಸ್ವಲ್ಪ ತಲೆನೋವ್ತಾ ಇದೆ. ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಮತ್ತು ಬಾಂಬ್ ತೊಗೊಂಬ. ಸರಿ ಏಜೆ. ಕಿಲ್ಲರ್ಗೆ ಪೇನ್ ಕಿಲ್ಲರಾ? ಅವ್ರು ಸೇವೆ ಮಾಡ್ತಾ ಕೂತ್ರೆ ಪಿಕ್ಚರ್ ಮುಗಿದು ಎಂಡ್ ಟೈಟಲ್ಗೆ ಥಿಯೇಟ್ರಿಗೆ ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ಈಜೆ ಪರ್ಮಿಷನ್ ಇಲ್ದೇನಾ? ಅವ್ರು ಏನು ಕೇಳಿದ್ದಾರೆ ಅದನ್ನು ಕೊಟ್ಟು ಆದಷ್ಟು ಬೇಗ ಹೋಗೋಣ. ಬನ್ನಿ. ಏಜೆ, ಇಷ್ಟು ಬಿಸಿ ನೀರಲ್ಲಿ ನಾನು ಟ್ಯಾಬ್ಲೆಟ್ ತೊಗೊಳ್ಳ? ಇದು ಅಮ್ಮ ಮಂಡಿ ನೋವು ಹಚ್ಚೋ ಬಾಂಬ್. ಇದನ್ನು ತಲೆಗೆ ಹಚ್ಕೋಬೇಕಾ? ನಾನೇ ಬೇರೆ ತೊಗೊಂಬರ್ತೀನಿ. ಏಜೆ, ಎಕ್ಸ್ಪೈರ್ ಆಗಿದೆ. ಇದನ್ನು ತಗೋಬೇಕಾ? ಸಾರಿ ಏಜೆ. ಒಂದು ನಿಮಿಷ, ಎಲ್ಲಾರ ಹೊರಟಿದ್ರಾ? ಅದು ಅಕ್ಕ, ಒಂದು ನಿಮಿಷ ಬಂದೆ ಏಜೆ. ಈ ಹಿಟ್ಲರ್ಗೆ ತಲೆನೋವು ಬಂದರೆ ನಮ್ಮ ತಲೆಲ್ಲ ಕೆಡುತ್ತೆ. ಹಿಟ್ಲರ್ ಕಾಟ ತಪ್ಪೋದಾದ್ರೂ ಯಾವಾಗ? ಈ ಮನೆಗೆ ಸೊಸೆ ಅನ್ನೋಳು ಬಂದಾಗ. ಎಲ್ಲಿದ್ದಾಳ್ವಾ ನಮ್ಮತ್ತೆ? ಅವಳು ಬರೋಷ್ಟರಲ್ಲಿ ನಾನು ಸತ್ತೆ. ಐ ಮಿಸ್ ಯು ದೇವ್. ಅಕ್ಕ, ನಿಂಗೆ ಯಾಕೆ ಅರ್ಥ ಆಗಲ್ಲ? ಅವ್ನು ಮನುಷ್ಯನೇ ಅಲ್ಲ, ಅವನೊಬ್ಬ ಮೃಗ. ನಿನ್ನಂತ ಮುದ್ದಾದ ಹುಡುಗಿಗೆ ಆ ರಾಕ್ಷಸನ ಸವಾಸ ಯಾಕೆ ಹೇಳು? ಅಕ್ಕ, ನಾನು ಹೇಳ್ತಿರೋದು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ಪದೇ ದೇವ್ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ ನೀನು. ಕರ್ಮ, ಯಾಕೆ ದಡ್ಡಿ ಥರ ಆಡ್ತಿದ್ಯಾ? ಅವ್ನು ನಿನ್ನ ಲೈಫಲ್ಲಿ ಆಟ ಆಡ್ತಿದ್ದಾನೆ. ಈ ಆಟದಲ್ಲಿ ಅವನೇನಾದ್ರೂ ಗೆದ್ರೆ ನಿನ್ನ ಲೈಫಲ್ಲೇ ಸೋಲ್ತೀಯ ಚುಕ್ಕಿ. ಸ್ಟಾಪ್ ಇಟ್. ನಾನು ದೂರ ಆಗ್ತೀನಿ ಅನ್ನೋ ಕಾರಣಕ್ಕೆ ಅವ್ರ ಪ್ರಾಣನೇ ಬಿಡೋದಕ್ಕೆ ತಯಾರಿದ್ದಾರೆ. ಪ್ರೀತಿಗೋಸ್ಕರ ಪ್ರಾಣ ಕೊಡೋದು ನಿನ್ ಕಣ್ಣಿಗೆ ಆಟದಾಗ ಕಾಣಿಸ್ತಿದ್ಯಾ? ಅವ್ನು ನಿನ್ಗೋಸ್ಕರ ಪ್ರಾಣ ಕೊಡೋಕೆ ಹೋಗಿದ್ದ ಅಂತ ನಂಬ್ತೀಯಲ್ಲ ನೀನು? ಸರಿ, ಅವ್ನು ಮಾಡ್ತಿರೋ ನಂಬಿಕೆ ದ್ರೋಹ ಏನನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಬಾ ನನ್ನ ಜೊತೆ. ಅಕ್ಕ, ಎಲ್ಲಿಗೆ? ಅವ್ನು ಮಾಡ್ತಿರೋ ಮೋಸಕ್ಕೆ ಪ್ರೀತಿ ಅನ್ನೋ ಮುಖವಾಡ ಹಾಕಿ ನಾಟಕ ಮಾಡ್ತಿದ್ದಾನಲ್ಲ ಅವನು, ಆ ಮುಖವಾಡನ ಕಿತ್ತೆಸ್ದು ಅವ್ನು ನಿಜವಾದ ಮುಖ ತೋರ್ಸಕ್ಕೆ. ಸುಮ್ಮನೆ ಬಾ. ಏನು ಲೀಲಾ ಅವರೇ, ರೇವತಿ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟಿದ್ದೀರಾ? ಹೇಳಿದಿದ್ರೆ ನಾನೇ ಮನೆ ಹತ್ರ ಬರ್ತಿದ್ದೆ. ನೀನ್ ಮನೆಗೆ ಬಂದು ಆಡೋ ನಾಟಕಗಳು ಬೇಡ ಅಂತಾನೆ ಅವಳು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀನಿ. ನಿನ್ನ ಜಾಗದಲ್ಲೇ ನಿನ್ನ ಬಣ್ಣ ಏನಂತ ಬಯಲು ಮಾಡ್ತೀನಿ. ನೀನೆಂತ ಮೋಸಗಾರ ಅಂತ ಪ್ರೂವ್ ಮಾಡ್ತೀನಿ. ಅಕ್ಕ, ಏನಿದೆಲ್ಲ? ಅವ್ರು ಕೆಲಸ ಮಾಡೋ ಜಾಗಕ್ಕೆ ಕರ್ಕೊಂಬಂದು ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ಇದು ಇವನ್ ಕೆಲಸ ಮಾಡ್ತಿರೋ ಜಾಗ ಅಲ್ಲ ಚುಕ್ಕಿ, ಇವನ್ ಮಾಡ್ತಿರೋ ಮೋಸದ ಕೆಲಸಕ್ಕೆ ಯೂಸ್ ಮಾಡ್ತಿರೋ ಜಾಗ. ರೇವತಿ ಅವರೇ, ಇವ್ರ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಈಗ ಆಗಿರೋದ್ರಿಂದ ಪಾಪ ಡಿಪ್ರೆಸ್ ಆಗಿಬಿಟ್ಟಿದ್ದಾನೆ. ಅಲ್ಲ ಲೀಲಾ ಅವರೇ, ನಿಮಗೆ ನನ್ನ ಮೇಲೆ ಏನಂತ ಕೋಪ? ನಿಮ್ಮ ತಂಗಿನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋದೆ ತಪ್ಪ? ಬೇಡ, ನಿನ್ ಮೋಸದ ನಾಟಕಗಳನ್ನ ನನ್ ಮುಂದೆ ಆಡ್ಬೇಡ. ಅಕ್ಕ, ಸ್ಟಾಪ್ ಇಟ್. ಪದೇ ಅವ್ರನ್ನ ಮೋಸಗಾರ ಅಂತ ಕರಿಬೇಡ. ಅವ್ರು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲ, ನನಗೆ ಮೋಸ ಮಾಡೋ ಪ್ರಯತ್ನ ಮಾಡಿಲ್ಲ. ಹೌದಾ? ಈಗ ಗೊತ್ತಾಗತ್ತೆ.
ಅವ್ನು ನಿನಗೆ ಎರ್ಚಿರೋ ಮಂಕ್ ಬುದಿನ ವರ್ಸ್ಬೇಕಂತಾನೆ ನಾನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಅವನೆಂತ ಈಡಿಯಟ್ ಅಂತ ನಿನಗೆ ಇವಾಗ ಗೊತ್ತಾಗುತ್ತೆ. ಅಕ್ಕ, ಅವ್ರು ನನಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದವರು, ಅಂಥದ್ರಲ್ಲಿ ಮೋಸ ಹೇಗೆ ಮಾಡ್ತಾರೆ? ಪ್ರಾಣ ಕೊಡಕ್ಕೆ ತಯಾರಾಗಿದ್ದ ಅಲ್ಲ, ಅವ್ನ ಮುಖವಾಡನ ನಿನ್ ಮುಂದೆ ಕಿತ್ತೆಸಿತೀನಿ, ಆಗ ನಿಂಗೆ ಗೊತ್ತಾಗುತ್ತೆ. ಲೀಲಾ ಅವರೇ, ಏನು ಮಾಡ್ತಿದ್ದೀರಾ ನೀವು? ಅದೇನೋ ಹಿಟ್ಲರ್ ಹತ್ರ ಪರ್ಮಿಷನ್ ತೊಗೊಂಬರ್ಬೇಕು ಅಂದಲ್ಲ, ಬೇಗ ಹೋಗಿ ತೊಗೊಂಬನ್ನಿ. ಅಯ್ಯೋ ಅಕ್ಕ, ನೀನು ಅವಾಗಲೇ ಹೇಳಿದ್ದೆ ಸರಿ. ಪರ್ಮಿಷನ್ ಎಲ್ಲ ಏನೂ ಬೇಡ, ಹಾಗೆ ಹೋಗೋಣ, ನಡೀರಿ. ಬೇಡ ಬೇಡ, ತೊಗೊಳ್ತಾ ಇದ್ರೆ ತಪ್ಪಾಗತ್ತೆ. ಅವ್ರ ಮೂಡ್ ಸರಿಗಿಲ್ಲ, ತಲೆನೂ ಸರಿ ಇಲ್ಲ. ಅದೇ ತಲೆನೋವಿದೆಯಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಈಗೇನು ಕೇಳಿದ್ರು ಸಿಗೋದು ನೀತಿ ಪಾಠ ಅಷ್ಟೆ. ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಹೋಗಬೇಕು. ಶುರು ಆದಮೇಲೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡೋದು ಡಿಸಿಪ್ಲಿನ್ ಅಲ್ಲ. ಅದು ಎಜೆ ದುರ್ಗ, ಬೇರೆ ಏನೋ ಯೋಚನೆ ಇಟ್ಕೊಂಡು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿರೋದಿಲ್ಲ. ತಲೆಯಲ್ಲಿ ಕುರಿ ಚಿತ್ರ ಇಟ್ಕೊಂಡು ಕುದುರೆ ಚಿತ್ರ ಬಿಡಿಸೋಕೆ ಹೋಗೋದು ಮೂರ್ಖತನ. ಕೆಲಸ ಮಾಡುವಾಗ ಮೂವಿ ಬಗ್ಗೆ ಯೋಚನೆ ಮಾಡೋದು, ಮೂವಿ ನೋಡುವಾಗ ಕೆಲಸದ ಬಗ್ಗೆ ಯೋಚನೆ ಮಾಡೋದು ದೊಡ್ಡ ಕೆಲಸ ಅಂತ ಡೀಸೆಂಟಾಗಿ ಹೇಳ್ಬಿಟ್ಟು ಹೋದ್ರು ಅಲ್ವಾ ಅಕ್ಕ? ಸಿನಿಮಾಗೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಹಿಟ್ಲರ್ ಅನ್ನೋ ವಿಲನ್ ದರ್ಶನ ಇಲ್ಲೇ ಆಗೋಯ್ತು. ಬನ್ನಿ. ಸಾರಿ ದೇವ್, ಐ ಆಮ್ ರಿಯಲಿ ಸಾರಿ. ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು, ಆದರೆ ನಮ್ಮ ಅಕ್ಕಂಗೆ ಅದು ಅರ್ಥ ಆಗ್ತಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ ಅಕ್ಕ? ಪ್ರೂವ್ ಮಾಡಿದ್ದು ನೀನಲ್ಲ, ಅವರು. ಇವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚು ಅಂತ ಪ್ರೂವ್ ಮಾಡಿದ್ದಾರೆ. ಇನ್ನಾದರೂ ಅವ್ರಿಗೆ ಅವಮಾನ ಮಾಡೋ ಯೋಚನೆ ನಿಲ್ಲಿಸು. ನೀನಿನ್ನೂ ಅವ್ರಿಗೆ ಅವಮಾನ ಮಾಡಿದ್ರೆ ನನ್ನ ನಿಜ ಬದುಕಿರಲ್ಲ ಅಕ್ಕ. ಚುಕ್ಕಿ, ಇಲ್ಲ, ನನ್ನಿಂದ ಆಗಲ್ಲ. ಆ ಪೊಲೀಸ್ ವೇಷದಲ್ಲಿರೋ ರಾಕ್ಷಸನ್ನ ಎದುರಿಸಿ ನನ್ನ ತಂಗಿನ ಕಾಪಾಡ್ಕೊಳ್ಳೋಕೆ ನನ್ನಿಂದ ಆಗಲ್ಲ. ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಅವರಿಂದ ಎಲ್ಲನೂ ಆಗುತ್ತೆ. ಹಾಸ್ಪಿಟ್ಲಲ್ಲಿ ಅವಳ ಜೀವ ಉಳ್ಸೋಕ್ಕೆ ಎಜೆ ಅಂಕಲ್ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವಳ ಜೀವನ ಉಳ್ಸೋಕ್ಕೆ ಹೆಲ್ಪ್ ಮಾಡ್ಬೋದಲ್ವಾ? ಕರೆಕ್ಟ್. ಆ ದೇವ್ನಂಥ ವೈರಸ್ಗೆ ಎಜೆ ಅಂಕಲೇ ಸರಿಯಾದ ವ್ಯಾಕ್ಸಿನ್ನು. ಎಸ್.